ಅಥಣಿ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಬೆಳಗಾವಿ ವೃತ್ತ ಬೆಳಗಾವಿ ಘಟಪ್ರಭಾ ವಿಭಾಗ ಗೋಕಾಕ್ ಪ್ರಾದೇಶಿಕ ಅರಣ್ಯ ವಲಯ ಅಥಣಿ ಅರಣ್ಯ ಮಕ್ಕಳ ಉದ್ಯಾನವನದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅವರ ಸ್ಥಳೀಯ ಪ್ರಾದೇಶಾಭಿವೃದ್ಧಿ ಯೋಜನೆ ಅಡಿ ನಿರ್ಮಿಸಲಾದ ಯೋಗಾಸನ ಕಟ್ಟೆ ಉದ್ಘಾಟನೆ ಸಮಾರಂಭ ಹಾಗೂ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಬದುಕಿಗೆ ಯೋಗ ಮತ್ತು ಪರಿಸರ ಎರಡೂ ಬಹುಮುಖ್ಯ ಅಂಗಗಳಾಗಿವೆ. ಕೇವಲ ಪರಿಸರ ದಿನಕ್ಕೆ ಮಾತ್ರ ಆಚರಣೆ ಸೀಮಿತವಾಗದೆ ಸಂಪೂರ್ಣ ಮಕ್ಕಳ ಉದ್ಯಾನವನದ ಅಭಿವೃದ್ಧಿಗೆ ಒತ್ತು ನೀಡಿ ಸುಂದರ ವನವಾಗಿ ರೂಪಿಸಬೇಕು ಎಂದು ಕರೆ ನೀಡಿದರು. ಪ್ರತಿಯೊಬ್ಬರೂ ಗಿಡಮರಗಳನ್ನು ಬೆಳೆಸುವಂತೆ ಸಲಹೆ ನೀಡಿದರು. ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ 5 ಲಕ್ಷ ರೂಪಾಯಿ ಅನುದಾನ ನೀಡಿದ್ದು ಹಾಗೂ ಇದೇ ಸ್ಥಳದಲ್ಲಿ ಬರುವ ದಿನಗಳಲ್ಲಿ ಸುಂದರವಾದ ಗಾಜಿನ ಮನೆ ನಿರ್ಮಿಸಿ ಯೋಗ ಹಾಗೂ ವಾಯು ವಿಹಾರ ಮಾಡುವವರಿಗೆ ಅನುಕೂಲ ಕಲ್ಪಿಸುವ ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಶಿವಯೋಗಿ ಯೋಗ ಬಳಗದ ಸದಸ್ಯರಿಂದ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸತ್ಕರಿಸಿದರು. ಹನ್ನೆರಡು ದಿವಸ ಆಗಿರ್ತಕ್ಕಂಥ ಏನು ಒಂದು IPL ಕ್ರಿಕೆಟನ್ನು ಗೆದ್ದಂಥ ಸಂದರ್ಭದಲ್ಲಿ ಅದರ ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 11 ಜನ ಮೃತಪಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಖೇದಕರ ಸಂಗತಿ. ಅವರ ಒಂದು ಅಂತ್ಯಕ್ರಿಯೆ ಇನ್ನೂ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ಅಲ್ಲ. ಅದನ್ನು ಒಂದು ದಿವಸ ನಂತರ ನಾವು ಮಾಡೋಣ ಅಂಥೇಳಿ ಅದನ್ನು ನಿನ್ನಿನ ಬದಲಿಗೆ ಇವತ್ತು ಅದನ್ನು ಹಮ್ಮಿಕೊಂಡಿದ್ದೀವಿ. ಅವರೆಲ್ಲರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ದೊರಕಿಸಿಕೊಡ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಕೂಡ ನಾವು ಮಾಡೋಣ. ನಿನ್ನೆ ನಾವು ಪರಿಸರ ದಿನಾಚರಣೆಯ ಕಾರ್ಯವನ್ನು ಇವತ್ತು ನಾವೆಲ್ಲರೂ ಕೂಡ ಮತ್ತೆ ಸೇರಿಕೊಂಡು ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಇದನ್ನು ಯೋಗ ಕಟ್ಟೆಯನ್ನು ಇವತ್ತು ಉದ್ಘಾಟನೆಯನ್ನು ಕೂಡ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ 2 ಅಧಿಕಾರಿಗಳು ನಮ್ಮ ತಾಲೂಕಿನವರೇ ಇದ್ದಾರೆ. ಅದು ಸೋಷಿಯಲ್ ಫಾರೆಸ್ಟು ಮತ್ತು ರೆಗ್ಯುಲರ್ ಫಾರೆಸ್ಟ್ ಇಬ್ಬರು ನಮ್ಮ ತಾಲೂಕದವರೇ. ನಿಮಗೆ ಅಭಿಮಾನ ಹೆಚ್ಚಿರ್ತದ ಅಂತ ನಾನು ಭಾವಿಸ್ಕೊಂಡಿದ್ದೆ ತಾಲೂಕಿನ ಬಗ್ಗೆ. ಶ್ರೀರಾಮಚಂದ್ರ ಸೀತೆಯನ್ನು ಅಪಹರಣ ಆದಂಥ ಸಂದರ್ಭದಲ್ಲಿ ರಾವಣನ ಜೊತೆಗೆ ಯುದ್ಧ ಮಾಡಿ ಲಂಕೆಯನ್ನು ಗೆದ್ದು ಸೀತೆಯನ್ನು ತಗೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಲಕ್ಷ್ಮಣ ಒಂದು ಮಾತು ಹೇಳ್ತಾನೆ ಶ್ರೀರಾಮಚಂದ್ರನಿಗೆ, ನಮಗೆ ಲಂಕೆ ಭಾಳ ದೊಡ್ಡ ಉತ್ತಮವಾಗಿರ್ತಕ್ಕಂಥ ಪ್ರಶಸ್ತವಾಗಿರ್ತಕ್ಕಂಥ ಸ್ಥಳ ಇದೆ. ನಾವು ಅಲ್ಲೇ ರಾಜ್ಯ ಕಾರ್ಯವನ್ನು ಮಾಡೋದಕ್ಕಿಂತಲೂ ಕೂಡ ಇಲ್ಲೇ ಮಾಡೋದು ಉತ್ತಮ, ಭಾಳ ಚೆನ್ನಾಗಿದೆ ಅಂತ ಹೇಳಿದಾಗ ಶ್ರೀರಾಮಚಂದ್ರ ಒಂದು ಮಾತು ಹೇಳ್ತಾನೆ, ಹುಟ್ಟಿದ ಭೂಮಿ ಸ್ವರ್ಗಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಅಂತೇಳಿ ಅದರಲ್ಲಿ ಒಂದು ಶ್ಲೋಕ ಇದೆ. ಏನದು? ಜನನಿ ಜನ್ಮಭೂಮಿ ಸ್ವರ್ಗಾಯತಿ ಗರಿಯಸಿ. ಏನದರ ಅರ್ಥ? ಜನ್ಮ ಕೊಟ್ಟ ಭೂಮಿ ಸ್ವರ್ಗಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಅಂತ. ನೀವಿಬ್ರು ಇಲ್ಲೇ ಜನ್ಮ ಕೊಟ್ಟಿರ್ತಕ್ಕಂಥ ನಿಮಗೆ ಸ್ವರ್ಗಕ್ಕಿಂತಲೂ ಇದು ಮಿಗಿಲಾಗಿರ್ದೆ ಅಂತ ಹೇಳಿ ನೀವೆಲ್ಲರೂ ಭಾವಿಸ್ಕೊಂಡು ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡಿರಿ ಅಂತ ನಾನು ತಿಳ್ಕೊಂಡಿದ್ದೆ. ನನ್ನ ಮಾತಿನ ಅರ್ಥ ನೀವಿಬ್ಬರು ಕೂಡ ಅರ್ಥ ಮಾಡ್ಕೊಂಡಿರಿ ಅಂತ ನಾನು ಭಾವಿಸ್ಕೊಂಡಿದ್ದೆ. ಇನ್ನು 3 ವರ್ಷ ನಿಮಗೆ ಅವಧಿ ಅದ. 3 ವರ್ಷದವರೆಗೆ ಹಿಂಗೆ ಆಗ್ಬೇಕಲ್ಲ. ಅಥಣಿ ತಾಲೂಕಿನ ಜನ, ಪಟ್ಟಣದ ಜನ ಹಿಂಗೆ ಮಾತಾಡ್ಕೋಬೇಕಲ್ಲ. 2 ಅಧಿಕಾರಿಗಳಿದ್ರು, ಯಾರು? ರಾಕೇಶ ಮತ್ತು ಪ್ರಶಾಂತ್ ಗೌರಾಣಿ. ಇಬ್ಬರು ನಮ್ಮ ತಾಲೂಕದವ್ರ. ಅವ್ರು 3 ವರ್ಷ ಅವಧಿಯದೊಳಗೆ ಇಂಥ ಅದ್ಭುತ ಕೆಲಸ ಮಾಡಿದ್ರಲ್ಲ, ಬೇರೆ ಯಾವ ತಾಲೂಕದಾಗೂ ನೋಡಕ್ಕೆ ಸಿಗಕ್ಕೆ ಸಾಧ್ಯ ಇಲ್ಲ ಅಂತ ಮಾತು ಸಾರ್ವಜನಿಕರಿಗೆ ನಿಮಗೆ ಬರಬೇಕು ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೀನಿ. ಇದೆಷ್ಟು ಎಕರೆ ಜಾಗಿದ್ದು? ಅದನ್ನು ತಡಿಬೇಕಾಗಿರ್ತಕ್ಕಂಥದ್ದು ಯಾವುದರಿಂದ ಅಂತಂದರೆ ಅರಣ್ಯ ಸಂಪರ್ಕದಿಂದ ಮಾತ್ರ ಅದನ್ನು ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ತಾಪಮಾನ ಕಡಿಮೆ ಆಗದೇ ಇದ್ದರೆ ಎತ್ತರದಿಂದ ನಿಗಾ ವಹಿಸಬೇಕು.
ಈ ವೇಳೆ ತಹಸೀಲ್ದಾರ್ ಸಿದ್ದರಾಯ ಬೋಸ್ಗಿ, ಪುರಸಭೆ ಉಪಾಧ್ಯಕ್ಷೆ ಭುವನೇಶ್ವರಿ ಯಕ್ಕಂಚಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಕಲ್ಲಾಪುರ್, ಪ್ರಾದೇಶಿಕ ಅರಣ್ಯ ಇಲಾಖೆ ವಲಯ ಅಧಿಕಾರಿ ರಾಕೇಶ್ ಅರ್ಜುನವಾಡ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಮಗೊಂಡ ಪಾಟೀಲ್, ಸಾಮಾಜಿಕ ಅರಣ್ಯ ಇಲಾಖೆ ವಲಯ ಅರಣ್ಯ ಅಧಿಕಾರಿ ಪ್ರಶಾಂತ ಗೌರಾಣಿ, ಮುಖಂಡರಾದ ರಾಮನಗೌಡ ದರಿಗೌಡ, ಅಧಿಕಾರಿಗಳಾದ ಎಸ್ಎಂ ಮುಂಜೆ, ಮಂಜುನಾಥ್ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ವಾಗ್ಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.